ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಮಾಡಿಕೆರೆ ಗ್ರಾಮದಲ್ಲಿ ನಡೆದಂಥ ನಗರ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರಿ ಕೆರೆಯ ಮಣ್ಣನ್ನು ಪೌರಾಯುಕ್ತರು ತಮ್ಮ ಖಾಸಗಿ ಸ್ವತ್ತಿಗೆ ಬಳಸಿಕೊಳ್ಳುತ್ತಿದ್ದಾರೆಂದು ತಾಲೂಕಿನ ಮಾಡಿಕೆರೆ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಸೊನ್ನಶೆಟ್ಟಹಳ್ಳಿ ಬಳಿ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಯ ನೆಪವೊಡ್ಡಿ ಮಣ್ಣು ಸಾಗಿಸುವ ಸೋಗಿನಲ್ಲಿ ಪೌರಾಯುಕ್ತ GN ಚಲಪತಿರವರು ತಮ್ಮ ವೈಯಕ್ತಿಕ ಕೋಳಿ ಫಾರಂ ಅಡಿಕೆ ತೋಟಕ್ಕೆ ಅಕ್ರಮವಾಗಿ ಮಣ್ಣು ಹೊಡೆಯುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಯಾವುದೇ ದಾಖಲೆಗಳಿಲ್ಲದೆ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸುವ ನೆಪದಲ್ಲಿ ಪ್ರತಿ 5 ಟಿಪ್ಪರ್ಗಳ ಪೈಕಿ 3 ನಗರದತ್ತ ಸಾಗಿದರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಕೋಳಿ ಫಾರಂ ಸೇರುತ್ತಿವೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಈ ಬಗ್ಗೆ ಸ್ಥಳದಲ್ಲಿ ಪ್ರಶ್ನಿಸಿದಾಗ ಅಧಿಕಾರದ ದರ್ಪ ಪ್ರಶ್ನಿಸಿದ ಪೌರಾಯುಕ್ತರು, ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸು ಹಾಕಿ ಒಳಗಟ್ಟುತ್ತೇನೆಂದು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆಂದು ಯುವಕರು ಆರೋಪಿಸುತ್ತಿದ್ದಾರೆ. ಈ ಅಕ್ರಮ ಕಾರ್ಯಕ್ಕೆ ನಗರಸಭೆಯ ಸರ್ಕಾರಿ JCBಯನ್ನೇ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದ್ದು, ಗ್ರಾಮಸ್ಥರು ವಾಹನ ತಡೆದು ತಕ್ಷಣ JCB ಚಾಲಕನು ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕರಾದ MC ಸುಧಾಕರ್ ಅವರು ಸಾವಿರಾರು ಕೋಟಿ ಅನುದಾನ ತರುತ್ತಿದ್ದರೆ, ಇತ್ತ ಪೌರಾಯುಕ್ತರು ಇಂತಹ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ನಗರದ ಸ್ವಚ್ಛತೆಗೆ ಇರಬೇಕಾದ ಪೌರ ಕಾರ್ಮಿಕರನ್ನು ಚಲಪತಿರವರು ತಮ್ಮ ಕೋಳಿ ಫಾರಂ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ವಾಟರ್ ಲೈನ್, ಕರೆಂಟ್ ವೈರ್ ಮೆಕ್ಯಾನಿಕ್ಗಳನ್ನೆಲ್ಲ ತಮ್ಮ ಸ್ವಾರ್ಥಕ್ಕೆ, ಸರ್ಕಾರಿ ಕೆಲಸ ಬಿಟ್ಟು ತಮ್ಮ ಸ್ವಂತ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರು ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ನೀಡಿರುವ ಅನುಮತಿ ಪತ್ರದಲ್ಲಿ ಯಾವುದೇ ವಾಹನ ಸಂಖ್ಯೆಯಿಲ್ಲದಿರುವುದು ಹಾಗೂ ಕೆರೆಯಲ್ಲಿ ಮಣ್ಣು ತೆಗೆಯಲು ಬಳಸಿರುವ ವಾಹನಗಳಿಗೆ ಯಾವುದೇ ಸರಿಯಾದ ದಾಖಲೆಗಳು ಇಲ್ಲದಿರುವುದು ಈ ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮನ್ನು ಪ್ರಶ್ನಿಸಿದವರ ಮೇಲೆ ಪೌರಾಯುಕ್ತರು ಬೆದರಿಕೆ ಹಾಕಿರುವುದರಿಂದ ತಮಗೆ ಏನೇ ಪ್ರಾಣಾಪಾಯವಾದಲ್ಲಿ ಚಲಪತಿ ಅವರೇ ನೇರ ಕಾರಣರಾಗಿದ್ದಾರೆಂದು ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಇನ್ನು ನೀಡಿರುವ ಅನುಮತಿ ಪತ್ರದಲ್ಲಿ 1 ಮೀಟರ್ಗಿಂತ ಆಳ ಹೂಳೆತ್ತುವುದು ತರವಿಲ್ಲವೆಂದು ತಿಳಿಸಿದ್ದರೂ ಒಂದು 20 ಮೀಟರ್ವರೆಗೂ ಆಳವರೆಗೂ ಮಣ್ಣು ಎತ್ತಿರುತ್ತಾರೆಂದು ಆರೋಪಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ಕೆ ಬಳಸಿರುವ 5 ಟಿಪ್ಪರ್ಗಳು ಟಿಪ್ಪರ್ ನಂಬರ್ KA 672939, ಎರಡನೇ ಟಿಪ್ಪರ್ KA 50 C0026, ಮೂರನೇ ಟಿಪ್ಪರ್ KA 34 A 3519, ನಾಲ್ಕನೇ ಟಿಪ್ಪರ್ KA 671584, ಐದನೇ ಟಿಪ್ಪರ್ ಸಂಖ್ಯೆ KA 53 AB 5362, JCB 1 KA 67 M0590, JCB 2 KA 43 N1388. ಇದರ ಜೊತೆಗೆ ಒಂದು ಇಟಾಚಿ, ಇದಕ್ಕೆ ನಂಬರ್ ಪ್ಲೇಟ್ ಇರುವುದಿಲ್ಲ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಘಟನೆಯು ತಾಲೂಕಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ MG ರಾಜೇಶ್, ಮಣಿಕಂಠ V, ಹರೀಶ್, ಲಕ್ಷ್ಮೀರೆಡ್ಡಿ, ಮುರಳಿ, ಶ್ರೀನಿವಾಸ್, MS ಶ್ರೀನಾಥ್, ಸುದೀಪ್ ರೆಡ್ಡಿ, ನಂದೀಶ್, ಮಂಜುನಾಥ್ R, A ನವೀನ್, ಮಂಜುನಾಥ್, ಗೋಪಾಲ್ ರೆಡ್ಡಿ, ಪ್ರಭಾಕರ್, ಮಲ್ಲಿ, ಚೌಡರೆಡ್ಡಿ, ಶಿವರಾಜು, ಯುವರಾಜು, N ವಿಜಯ್ ಹಾಗೂ ಇನ್ನೂ ಇತರ ಗ್ರಾಮಸ್ಥರು ಹಾಜರಿದ್ದರು. ಆಗಿದೆ. ಆ ಕೆರೆಯಿಂದ ಯಾವುದೇ ಮುನ್ನೆತ್ತಲಿ ಊರಲ್ಲಿ ಹಾದು ಹೋಗ್ಬೇಕು, ಸುತ್ತಮುತ್ತ ರೈತರು ಬೆಳೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ಮುನ್ನೆತ್ತಿರೋದ್ರಿಂದ ಯಾವುದು ಬೆಳೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗ್ತಾ ಇಲ್ಲ. ಎಷ್ಟೇ ಬರೀ ಹೇಳಿದ್ರು ರಸ್ತೆ ಸುಮಾರು ಹಳ್ಳಗಳು ಬಿದ್ದುಬಿಟ್ಟು ಸುಮಾರು ಹಾಳಾಗಿತ್ತು. ಎಷ್ಟೇ ಸರಿ ಹೇಳಿದ್ರು ಯಾರೂ ಅದಕ್ಕೆ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಈಗ ಊರೆಲ್ಲ ಸೇರಿ ಮಣ್ಣೆಲ್ಲ ಎಲ್ಲ ಹಾಕ್ಕೊಂಡು ರೋಡ್ ರೆಡಿ ಮಾಡಿಕೊಂಡು ಅವರ ಸ್ವಂತ ದೇವಸ್ಥಾನ ಟ್ರಸ್ಟಿಂದ ಹಾಕ್ಬಿಟ್ಟು ಮಾಡಿ ಇದು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮುನ್ನೋಡ್ಸೋದಕ್ಕೆ ಯಾವತ್ತೂ
ಇರಪ್ಪ ಅದನ್ನ ಹೇಳು, ಇವತ್ತು ಏನಾಗಿದೆ, ಯಾಕೆ ನಿಲ್ಸಿದ್ದೀರಾ? ಹೇಳಿ, ಅದು ಹೇಳಿ. ಮಡಿಕೇರೆ ನನ್ನ ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಮಡಿಕೇರೆ ಕೆರೆಯಿಂದ ಈ ಥರ ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3 ಟಿಪ್ಪರ್ ಪರ್ಮಿಷನ್ ತೊಗೊಂಡ್ಬಂದಿದ್ದಾರೆ. ಇದ್ರ ಹತ್ರ ಚಿಂತಾಮಣಿ ಹತ್ರ ಬಂದು ಸ್ಟೇಡಿಯಂ ಅಂತ ಹೇಳ್ಬಿಟ್ಟು 3 ಟಿಪ್ಪರ್ ಗಾಡಿಗಳು ಪರ್ಮಿಷನ್ ತೊಗೊಂಡಿದ್ದಾರೆ. ಇನ್ನೊಂದು 3 ಕಮರ್ಷಿಯಲ್ ವೆಹಿಕಲ್ಸು ಬೇರೆ ಕಡೆ ತೊಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಹುಡುಗರು ಇದ್ಕೊಂಡು ಅದಕ್ಕೆ ಏನಕ್ಕೆ ಈ ಥರ ಮಾಡ್ತಿದ್ರು ಅಂತ ಹೇಳೋದಕ್ಕೆ ಯಾರೋ ಕಮಿಷನರ್ ಸಾಹೇಬ್ರಂತೆ, ನೀನು ಯಾರು, ನಿನ್ನ ಹೆಸರೇನು, ನೀನು ನೋಡ್ಕೊತೀನಿ ಈ ಥರ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೋಸ್ಕರ ಅದರಲ್ಲಿ ಬೇರೆ ಕೆರೆಯಲ್ಲಿ ಇರೋ ಗಿಡ ಮರಗಳೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಗುಡಿ ಬಂದು 60-70 ಅಡಿ ಗಂಟೆ ಇದೆ. ಅದು ಯಾರನ್ನ ಅಕಸ್ಮಾತ್ ಅದರಲ್ಲಿ ಬಿದ್ದರೂ ಸಹ ಎದ್ದೇಳೋಕ್ಕಾಗಲ್ಲ. ಲಾಸ್ಟ್ ಟೈಮಲ್ಲಿ ನಮ್ಮೂರಲ್ಲಿ ಸೈಡ್ ಅಂತ ಹೇಳ್ಬಿಟ್ಟು ಕುರಿ ತೊಳೆಯೋಕೆ ಹೋಗಿ ಅದರಲ್ಲಿ ಬಿದ್ದು ಸತ್ತು ಹೋದರು. ಸೊ ಆ ಉದ್ದೇಶದಿಂದ ನಮ್ಮೂರಲ್ಲಿ ಇನ್ನು ಮಣ್ಣು ದಯವಿಟ್ಟು ಎತ್ತಬೇಡ ಅಂತ ಹೇಳ್ಬಿಟ್ಟು ಇವತ್ತು ಗಾಡಿಗಳು ಸರಿ ಹಿಡಿದ್ರು. ಇವತ್ತು ಇದೇನು ನಮ್ಮ ಚಿಂತಾಮಣಿ ಕಮಿಷನರ್ ಚಲಪತಿ ಸಾಹೇಬರು ಬಂದು ಪರ್ಮಿಷನ್ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮಡಿಕೇರಿ ಕೆರೆಯಿಂದ ಮಣ್ಣನ್ನು ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾವು ಪಿ ಡಿ ಅವ್ರಿಗೆ ಗಮನಕ್ಕೂ ತಂದಿರ್ತೀವಿ. ಏನು ಸರ್ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದೇ ಲೇಯರ್ ಇದು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ಜಾಸ್ತಿ ಮಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಟೇಡಿಯಮ್ಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅದು ಇಲ್ಲಿ ನಡೀತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಎಂ ಸಿ ಸಾಹೇಬರು ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ ತಂದು ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಕೆರೆಗಳು ಮಣ್ಣು ಓಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಆ ಪರ್ಮಿಷನ್ ನೆಪದಲ್ಲಿ 2 ಗಾಡಿ ಸರ್ಕಾರಿ ಕೆಲಸಕ್ಕೆ, ಇನ್ನು 3 ಗಾಡಿ ಅವ್ರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಸಚಿವರು ಒಂದು ಇದನ್ನು ಅದೇ ಒಂದು ನೆಪವಾಗಿ ಹೇಳ್ಕೊಂಡು ಅವರ ಒಂದು ಕೆಟ್ಟ ಸತ್ತಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಈ ಒಂದು ವಿಚಾರವಾಗಿ ಅಡ್ಡಿಪಡಿಸಿದ್ದಕ್ಕೆ ಗುಂಡಾವರ್ತನೆಯಿಂದ ಮಾತಾಡಿ ಬೆದರಿಕೆ ಹಾಕಿ, ನಿಮ್ದು ಯಾವ ಊರು, ಏನು ಕೆಲಸ, ತಂದೆ ಹೆಸರು ಅದೇ ಬೆದರಿಕೆ ಹಾಕಿರ್ತಾರಂತೆ. ಅವ್ರು ಬಂದು ಕೂಡಲೇ ಬಂದು ಕ್ಷಮಾಪಣೆ ಹೇಳ್ಬೇಕು ಹುಡುಗರಿಗೆ. ಇಲ್ಲ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಬಿಡಲ್ಲ, ನಿಲ್ಸಿದೀವಿ ಸರ್, ಬಿಡೋದೇ ಇಲ್ಲ ಮುಂದೆ. 5 ಗಾಡಿ ನಿಲ್ಸಿದ್ದೀವಿ ಸರ್. 3 ಗಾಡಿ ಆಚೆ ಹೋಗಿದೆ, 2 JCB ಆಚೆ ಹೋಗಿದೆ. ಹೋಗಿರೋ 2 JCBಯಲ್ಲಿ ಒಂದು ನಗರಸಭೆ JCB, ನಗರಸಭೆದು ಸರ್ಕಾರಿ JCB, ಅದು ಕೆರೆಯಲ್ಲಿ ಅಟ್ಯಾಚ್ ಇದೆ. ಅಭಿವೃದ್ಧಿ ಸುಮಾರು ಒಂದು 10-15 ವರ್ಷದಿಂದ ತೆಗಿತಾನೆ ಇದ್ದಾರೆ ಸರ್. ನಾವು ತಡೆ ಮಾಡ್ತಾನೆ ಇದೀವಿ, ಯಾರು ಇಲ್ಲಿವರೆಗೂ ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಇದೊಂದು ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಈಗ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿಗೆ ನಿಲ್ಬೇಕು ಸರ್ ಎಲ್ಲ. ಈಗ ನಗರಸಭೆಯವರು ಯಾವ ವರ್ಷದಿಂದ ತೆಗಿತಾರೆ? ಇಲ್ಲ ಬೇರೆಯವರು ಇವರಲ್ಲ, ಬೇರೆಯವರು ತೆಗಿತಾ, ಕಮರ್ಷಿಯಲ್ ಆಗಿ ತೆಗಿತಾ ಇದ್ದಾರೆ. ನಗರಸಭೆಯವರು 4 ದಿನದಿಂದ ತೆಗಿತಾ ಇದ್ದಾರೆ. ತಡೆ ಮಾಡಿದೀವಿ ಸರ್, ತಡೆ ಮಾಡಿ ನಾವು ಇಲ್ಲಿ ಮಾಡ್ತೀವಿ, ಮುಂದೆ ಹೋಗಿ ನಮ್ಮ ಮೇಲೆ ಅವಾಜ್ ಹಾಕೊಂಡು ಮುಂದೆ ಹೊರಟೋಗ್ತಾರೆ. ನೋಡ್ಕೊಳ್ತಾ ಇರೋದು ಯಾರು ಅಂತ ಗೊತ್ತಾಯ್ತಾ ಸರ್? ಅದೇ ಇದು ಮುನ್ಸಿಪಲ್ ಕಮಿಷನರ್ ಚಲಪತಿ ಅಂತ. ಎಲ್ಲಿಗೆ ಸರ್? ಅವ್ರು ಗೊಲ್ಲಳ್ಳಿಗೆ ಕೋಳಿ ಫಾರಂ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅಲ್ಲಿಗೆ ಸಚಿವರ ಗಮನಕ್ಕೆ ತಂದು ಇಲ್ಲಿ ಆಗ್ತಾ ಇರೋದು ದುರುಪಯೋಗವನ್ನು ಅವ್ರ ಗಮನಕ್ಕೆ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಸರ್. ಮತ್ತೆ ಹುಡುಗರ ಮೇಲೆಲ್ಲ ದೌರ್ಜನ್ಯ ಮಾಡಿ ಬೆದರಿಕೆ ಎಲ್ಲ ಹಾಕಿದ್ದಾರೆ. ಹೆಸರು ಕೇಳಿಬಿಟ್ಟು ನೀವು ಮತ್ತೆ ಟೌನಲ್ಲಿ ಓಡಾಡ್ತೀರಾ, ನಿಮ್ಮ ಕತೆ ನೋಡ್ಕೊಳ್ತೀನಿ ಎಲ್ಲ ಹೇಳಿದಾರೆ. ಇದೇ ಚಲಪತಿ ಅವರು, ಕಮಿಷನರ್ ಚಲಪತಿ ಅವರು. ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೇನು, ಎಲ್ಲಿ ಯಾವ ಪೊಸಿಷನ್ ಆದ್ರೂ ಇವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಚಲಪತಿ ಅವರೇ ಜವಾಬ್ದಾರಿ. ಇಬ್ಬರಿದ್ರು, ಒಬ್ರಿಲ್ಲ, ಇಲ್ಲೇ ಇದ್ದಾನೆ. ಮತ್ತೆ ಇದಕ್ಕೆ ಮುಂಚೆ ವೇಣು ಏನು ಹೇಳಿದ್ರು ಮೇಲೆ ನಾವು ಅಡ್ಡಿಪಡಿಸಿದ್ದಕ್ಕೆ ನಿಮ್ಮ ಹೆಸರೇನು, ನಿಮ್ಮ ತಂದೆ ಹೆಸರೇನು, ನಮ್ಮ ನೋಡ್ಕೊತೀವಿ, ನಾನು ಕಮಿಷನರು, ನನಗೆ ಗೊತ್ತು ಏನು ಮಾಡಬೇಕು, ನೀವು ಸಿಗ್ತೀರಾ, ನನಗೆ ಏನೋ ಮಾಡ್ತೀನಿ, ಚಿಂತಾಮಣಿಯಲ್ಲಿ ಸಿಗ್ತೀರಾ. ಯಾವುದಕ್ಕೂ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು ಸರಿಯಾಗಿ ಒಂದಕ್ಕೂ ಇಲ್ಲ. ಮತ್ತು ಓಡಾಡ್ತಾ ಇರೋ ಅಕ್ಕಪಕ್ಕದಲ್ಲೆಲ್ಲ ಗುಣಿಗೆ ಹಳ್ಳಾಗಿ ಬಿದ್ದಿದೆ, ಗಾಡಿಗೆ ಹೋಗೋಕ್ಕೂ ದಾರಿ ಇಲ್ಲ ರೋಡಲ್ಲೇ. ಉದ್ದಕ್ಕೂ ಕೆರೆ ತನಕ, ಊರಿಂದ ಇದು ಕೆರೆ ತನಕ ನೋಡಿ ಬೇಕಾದ್ರೆ ಎಲ್ಲ ಅಕ್ಕಪಕ್ಕ ಬೆಳೆ ಇರೋದು. ಗೋಶಾಲೆ ಇದೆ, ಒಂದು ಗೋಶಾಲೆಗೆಲ್ಲ ಮೇವೆಲ್ಲ ಅಲ್ಲೇ ರೆಡಿ ಆಗೋದು. ಅದೇ ಮೇವು ಎಲ್ಲ ಧೂಳು ಕುತ್ಕೊಂಡು ಗೋಶಾಲೆ ಅವ್ರು ಏನಾದರೂ ಆಗ್ಬೋದು ಇವ್ರಿಗೆ. ಮತ್ತೆ ಮುನ್ಸಿಪಲ್ ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಂದು ಇವ್ರು ಸ್ವಂತ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಆ ಚಿಂತಾಮಣಿಯಲ್ಲಿ ನೋಡಿದ್ರೆ ರೋಡ್ ಸೈಡಲ್ಲ ಬರೀ ಕಸನೇ ಬಿದ್ದಿರುತ್ತೆ. ಇಲ್ಲಿ ನೋಡಿದ್ರೆ ಇವ್ರ ತೋಟ, ಇವ್ರ ಮನೆ ಕ್ಲೀನಾಗಿರ್ಬೇಕಷ್ಟೇ.
ಮುನ್ಸಿಪಲ್ ಕೆಲಸ ಕರ್ಕೊಬೋದು ಕೆಲಸ ಮಾಡಿಸೋದು, ಮುನ್ಸಿಪಲ್ ವೆಹಿಕಲ್ಸ್ ಇಟ್ಕೊಬೋದು, ಇವ್ರು ಸ್ವಂತ ಕೆಲಸ ಮಾಡಿಸ್ಕೊಡೋದು. ಸರ್ಕಾರಿ ಏನಕ್ಕಿರೋದು, ಸರ್ಕಾರಿ ಕೆಲಸಕ್ಕೆ ಏನಕ್ಕೆ ಮಾಡೋದು? ಜನರು ಅಂತ ಹೇಳ್ಬಿಟ್ಟು ಮಾಡಿಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಾಡಿಕೆರೆ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡುತ್ತಿದ್ದ ನಮ್ಮ ಕಮಿಷನರ್ ಚಲಪತಿ ಅವರು ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಿದ್ರು. ಇಲ್ಲಿಂದ ಬಂದು ನಮ್ಮ ಹುಡುಗರು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜೀವ ಬೆದರಿಕೆ ಹಾಕಿದ್ದಾನೆ. ನಾಳೆ ಬೆಳಗ್ಗೆ ಅವ್ರಿಗೇನಾದರೂ ಹುಡುಗರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಕಮಿಷನರ್ ಚಲಪತಿ ಅವರೇ ಕಾರಣ ಆಗ್ತಾರೆ. ಅದಕ್ಕೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ದಯವಿಟ್ಟು ನೀವು ಒಬ್ಬ ಅಫಿಷಿಯಲ್ ಅಧಿಕಾರಿಯಾಗಿ ಯಾರ ಮಕ್ಕಳಾದ್ರೇನು, ನಿಮ್ಮ ಮಕ್ಕಳಾದ್ರೂ ಒಂದೇ, ನಮ್ಮ ಮಕ್ಕಳಾದ್ರೂ ಒಂದೇ, ದಯವಿಟ್ಟು ನಾಳೆ ಬೆಳಗ್ಗೆ ಯಾರ ಮೇಲೂ ನೀವು ದೌರ್ಜನ್ಯ ಮಾಡಬೇಡಿ. ಯಾಕಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾನ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ, ಅದ್ರ ಗೌರವ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅದು ಯಾವ ಥರ ಆಗಬೇಕಂದ್ರೆ DC ಅವ್ರ ಕಡೆಯಿಂದ ಅವ್ರು ಸಸ್ಪೆಂಡ್ ಆಗೋ ಥರ ಏನಾದರೂ ಒಂದು ಆಗಲೇಬೇಕು ಸರ್. ಅದು ಇದು DC ಅವ್ರು ಬಂದು ಇದಕ್ಕೇನಾದರೂ ಒಂದು ಪರಿಹಾರ ಕೊಟ್ಟು ಇವ್ರನ್ನ ಇಲ್ಲಿ ಕರೆಸಿ ಹುಡುಗರಿಗೆ ಏನಾದರೂ ದೌರ್ಜನ್ಯ ಮಾತಿಗೆಲ್ಲ ಮಾತಾಡಿದಾರಲ್ಲ ಅವ್ರಿಗೆಲ್ಲ ಕ್ಷಮೆ ಏನಾದರೂ ಕೇಳಲೇಬೇಕು ಸರ್. ಅಲ್ಲಿ ತನಕ ಗಾಡಿ ಬಿಟ್ಕೊಡೋ ಚಾನ್ಸೇ ಇಲ್ಲ. ಬೇರೆ ಕಡೆ ಸುಮಾರು ಜನ ಹೋಗ್ತಾ ಇರ್ತಾರೆ, ಫ್ಯಾಕ್ಟ್ರಿ ಹುಡುಕ್ತಾ ಇರ್ತಾರೆ. ರೈತರು ಪಾಪ ಅಲ್ಲಿ ಅವ್ರ ಎಲ್ಲ ರೈತರು ಸರ್ ನಾವು ಮಾಡ್ತಾ ಇರೋದು. ರೈತರಿಗೆ ಉಳ್ಕೊಂಡಾಗ ನಾವೇನೋ ತೊಂದರೆ ಮಾಡೋಕ್ಕೆ ಹೋಗಲ್ಲ, ಬಟ್ ಪರ್ಮಿಷನ್ ತೊಗೊಳ್ಳಿ ಅಂತ ತಿಳುವಳಿಕೆ ಕೂಡ ಸರ್ ರೈತರಿಗೆ ಯಾರಿಗೂ ತೊಂದರೆ ಮಾಡಿಲ್ಲ. ಈಗ ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತೊಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ, ಅದಕ್ಕೆ ಅಡ್ಡಿಪಡಿಸಿಲ್ಲ. ಆದರೆ ನೀರಿಗೆ ಹಾಕ್ಕೊಂಡು ಸ್ವಲ್ಪ ತುಂಬ ಗುಣಿಗಳು ನೀರಿಗೆ ಅದನ್ನು ಕೇಳಿ, ಅದು ತಪ್ಪಲ್ಲ. ಅದ್ರ ಹೆಸರು ಹೇಳ್ಕೊಂಡು ಬೇರೆ ಕಡೆ ಓಡಿಸ್ಕೊಂತ ಇದ್ದಾರೆ ಸರ್ಕಾರಿ ಕೆಲಸ ಹೇಳ್ಕೊಂಡು. ಅದಕ್ಕೆ ಯಾರು ಏನು ಅಂತ ಹೇಳ್ಬಿಟ್ಟು ಆಯ್ತು, ಅದು ವಿತೌಟ್ ಪರ್ಮಿಷನ್ ಎಲ್ಲ ವೆಹಿಕಲ್ ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ಇವತ್ತು ಪರ್ಮಿಷನ್ ಇರೋದು 23ನೇ ತಾರೀಕು ಮಾತ್ರ. ಇವತ್ತು ಪರ್ಮಿಷನ್ ಎಲ್ಲ ಮಾಡ್ತಾ ಇದ್ದಾರೆ, ವಿತ್ ಇಲ್ಲಿಗಲ್ ಇದೆಲ್ಲ. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಅದು ಯಾವ ಥರ ಆಗಬೇಕಂದ್ರೆ DC ಅವ್ರ ಕಡೆಯಿಂದ ಅವ್ರು ಸಸ್ಪೆಂಡ್ ಆಗೋ ಥರ ಏನಾದರೂ ಒಂದು ಆಗಲೇಬೇಕು ಸರ್. ಅದು ಇದು DC ಅವ್ರು ಬಂದು ಇದಕ್ಕೇನಾದರೂ ಒಂದು ಪರಿಹಾರ ಕೊಟ್ಟು ಹೊಡೆಯೋದಲ್ಲ. ನಮ್ಮವ್ರು ಬಂದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ನಿಮ್ಮ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ನೀವು ಅದಕ್ಕೆ ಬರ್ತಾ ಇದ್ದೀವಿ. ಸರಿ ಸರಿ ಆಯಿತು. ಪರ್ಮಿಷನ್ ಇಲ್ಲದೆ ಹೊಡಿತಾ ಇರೋದು, ಆಯ್ತಾ ದೌರ್ಜನ್ಯ ಮಾಡಿದ್ದಾರೆ.